ನಮಸ್ಕಾರ ಸ್ನೇಹಿತರೆ, ಅಭಿಮಾನಿಗಳಿಗೆ ಗುಡ್ ನ್ಯೂಸ್. ಕೊನೆಗೂ ಡಿ ಬಾಸ್ಗೆ ಸಿಕ್ತು ಬೈಲ್. ಬನ್ನಿ ಇದರ ಸುದ್ದಿ ಏನಂತೇಳಿ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ. ಅದಕ್ಕೂ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಏನಪ್ಪ ಅಂದರೆ ಕೊನೆಗೂ ದರ್ಶನ್ ಜಾಮೀನ್ ಬಗ್ಗೆ ಒಂದು ಗುಡ್ ನ್ಯೂಸನ್ನು ಲಾಯರ್ ಅವರು ಕೊಟ್ಟಿದ್ದಾರೆ. ಒಂದು ಅಭಿಮಾನಿಗಳು ತುಂಬ ಸಂತೋಷದ ಒಂದು ಸುದ್ದಿಯನ್ನು ಅನುಭವಿಸುತ್ತಾ ಇದ್ದಾರೆ ಸ್ನೇಹಿತರೆ. ಯಾರೆಲ್ಲ ಡಿ ಬ್ಯಾಸ್ ಫ್ಯಾನ್ಸ್ ಇದ್ದೀರಾ ದಯವಿಟ್ಟು ಚಾನಲ್ನ ಕೆಳಗಡೆ ಕೊಟ್ಟಿರೋ ಒಂದು ಸಬ್ಸ್ಕ್ರೈಬ್ ಚಾನಲ್ ಇದ್ದಾರೆ ಮೇಲೆ ಸಬ್ಸ್ಕ್ರೈಬ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅಭಿಮಾನಿಗಳು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಅಷ್ಟಕ್ಕೂ ಏನಾಯಿತು, ನಟ ದರ್ಶನ್ ಜಾಮೀನು ಅರ್ಜಿ ವಿಚಾರಣಾ ಸರ್ಕಾರ ಏನಿದೆ ಸುಪ್ರೀಂ ಕೋರ್ಟ್ ನೋಟಿಸ್ ನಲ್ಲಿ ಏನಾಯಿತು. ಇದರೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡೋ ಪ್ರಯತ್ನವನ್ನು ಮಾಡ್ತಿರ್ತೀನಿ ಸ್ನೇಹಿತರೆ. ಈ ವಿಡಿಯೋನ ಡಿ ಬ್ಯಾಸ್ ಫ್ಯಾನ್ಸ್ಗಳಿಗೆ ಶೇರ್ ಮಾಡಿ ಸ್ನೇಹಿತರೆ ಏನಪ್ಪ ಅಂದರೆ ಬೆಲ್ ಐಕನ್ನ ಪ್ರೆಸ್ ಮಾಡಿಬಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡೋ ಪ್ರಯತ್ನವನ್ನು ಮಾಡಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಅಂದರೆ ಪ್ರಕರಣದಲ್ಲಿ ಸಂಬಂಧಿಸಿದಂತೆ ದರ್ಶನ್ ಡಿ ಬಾಸ್ ಅವರು ಏನಿದ್ದಾರೆ ಜಾಮೀನು ಅರ್ಜಿ ಎಂದು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಿತು. ನ್ಯಾಯಮೂರ್ತಿಗಳು ಮತ್ತು ಹಾಗೆ ನೋಡಬೇಕಪ್ಪ ಅಂತ ಅಂದರೆ 8 ತಿಂಗಳುಗಳು ಕಳೆದರೂ ಕೂಡ ಒಂದು ಸಾಕ್ಷಿ ವಿಚಾರಣೆ ಮುಕ್ತವಾಗಿಲ್ಲ. 273 ಸಾಕ್ಷಿಗಳು ಪೈಕಿ ಕೇವಲ 15 ಸಾಕ್ಷಿಗಳು ವಿಚಾರಣೆ ಅಷ್ಟೇ ಆಗಿದೆ. ಇದೇ ರೀತಿ ಆದರೆ ವಿಚಾರಣೆ ಮುಗಿಯಲು ಹಲವು ವರ್ಷಗಳೇ ಬೇಕು. ದರ್ಶನ್ಗೆ ಜಾಮೀನು ಮಂಜೂರು ಮಾಡಿ ಆತಂಕದವನ್ನು ಒಂದು ದರ್ಶನ್ ಅವರು ಅವರ ಪರವಾಗಿರುವಂತಹ ವಕೀಲರು ಏನಿದ್ದಾರೆ ಒಂದು ಸುಪ್ರೀಂ ಕೋರ್ಟ್ನಲ್ಲಿ ಒಂದು ನ್ಯಾಯಮೂರ್ತಿಗಳ ಮುಂದೆ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ ಸ್ನೇಹಿತರೆ. ಏನಪ್ಪ ಅದು ಬೇಡಿಕೆ ಅಂದರೆ ಸ್ನೇಹಿತರೆ, ಕನಿಷ್ಠ ಸೌಲಭ್ಯಗಳು ಕೂಡ ದರ್ಶನ್ ಅವರಿಗೆ ಸಿಗುತ್ತಿಲ್ಲ. ಅಂದರೆ ಕಂಟೆಂಟ್ಸ್ನಲ್ಲಿ ಇಡಲಾಗಿದೆ ಕನಿಷ್ಠ ಸೌಲಭ್ಯಗಳ ಕುರಿತು ಕೋರ್ಟ್ ಹೋದರೆ ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ ಅಂತಕ್ಕಂಥ ಒಂದು ವಿಚಾರವನ್ನು ಇಲ್ಲಿ ಒಂದು ಸ್ಟೇಷನ್ನಲ್ಲಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಏನಪ್ಪ ಅಂದರೆ ಡಿ ಬಾಸ್ ಏನಿದ್ದಾರೆ ಅವರು ವರದಿ ಕೇಳಿದ ಸುಪ್ರೀಂ ಕೋರ್ಟನ್ನು ಎಷ್ಟು ಸಾಕ್ಷಿಗಳು ವಿಚಾರಣೆ ಈವರೆಗೆ ನಡೆದಿದೆ, ಎಷ್ಟು ಸಾಕ್ಷಿಗಳು ವಿಚಾರಣೆಗೆ ಪ್ರಾಸಿಕ್ಯೂಷನ್ ಸೂಚಿಸಿದೆ, ಟ್ರಯಲ್ ಮುಗಿಸಲು ಎಷ್ಟು ದಿನ ಬೇಕಾಗುತ್ತದೆ, ದರ್ಶನ್ಗೆ ಕನಿಷ್ಠ ಸೌಲಭ್ಯ ನೀಡಲಾಗುತ್ತದೆ ಇಲ್ಲವೇ ಆತಂಕದವನ್ನು ಒಂದು ವಾರದಲ್ಲಿ ವರದಿ ನೀಡುವಂತೆ ಸುಪ್ರೀಂ ಕೋರ್ಟ್ ಒಂದು ಸೂಚನೆಯನ್ನು ನೀಡಿ ಸ್ನೇಹಿತರೆ. ಹೌದು ಏನಪ್ಪ ಅಂದರೆ ಡಿ ಬಾಸ್ ಅಂದರೆ ದರ್ಶನ್ 5 ಸ್ಟಾರ್ ಸೌಲಭ್ಯ ಕೊಡಬೇಡಿ ಎಂದಿದ್ದಾರೆ. ಆದರೆ ಜೈಲು ಅಧಿಕಾರಿಗಳು ಮೂಲಭೂತ ಸೌಕರ್ಯ ಸಹ ನೀಡ್ತಾ ಇಲ್ಲ. ದರ್ಶನ್ ಅವರಿಗೆ ಏನು 5 ಸ್ಟಾರ್ ಒಂದು ಇದನ್ನು ಕೊಡಿ ಅಂತಕ್ಕಂಥದ್ದನ್ನು ನಾವು ಕೇಳ್ತಾ ಇಲ್ಲ. ಆದರೆ ಒಂದು ಮೂಲಭೂತ ಸೌಕರ್ಯಗಳನ್ನು ಒಂದು ದರ್ಶನ್ ಅವರಿಗೆ ನೀಡ್ತಾ ಇಲ್ಲ. ಒಂದು ವೇಳೆ ರಾಜ್ಯಕ್ಕೆ ಸುಪ್ರೀಂ ಕೋರ್ಟ್ ನೋಟಿಸ್ ನೀಡಿದ್ದು ಸ್ನೇಹಿತರೆ 57ನೇ ಅಂದರೆ CCHI ಕೋರ್ಟ್ನಿಂದ ಸುಪ್ರೀಂ ಕೋರ್ಟ್ ವರದಿ ನೀಡಿದೆ. ಯಾಕಪ್ಪ ಅಂತಂದರೆ ದರ್ಶನ್ ಅವರು ತುಂಬಾ ಒಂದು ಅಪಾಯಕ್ಕೆಯಲ್ಲಿ ಒಳಗಾಗ್ತಾ ಇದ್ದಾರೆ. ಅವರ ಬೆನ್ನು ನೋವು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಸ್ನೇಹಿತರೆ ವಿಚಾರಣೆ ನಡೆಯಲು ತುಂಬ ದಿನಗಳು ಬೇಕು. ಆದ ಕಾರಣ ವಿಚಾರಣೆಗಳು ನಡೆಯುತ್ತಿರುವಾಗ ಹಾಗೆ ಅವರಿಗೆ ಒಂದು ಬೇಲನ್ನು ಮಂಜೂರಿ ಮಾಡಿ ಆತಂಕದವನ್ನು ನ್ಯಾಯಮೂರ್ತಿಗಳು ಮುಂದೆ ದರ್ಶನ್ ಅವರ ವಕೀಲರು ಒಂದು ವಾದವನ್ನು ಮಂಡಿಸಿದ್ದಾರೆ ಕೋರ್ಟ್ನಲ್ಲಿ ಅವರಿಗೆ ಏನು 5 ಸ್ಟಾರ್ ಅಂತ ಸೌಲಭ್ಯಗಳನ್ನು ಕೊಡಬೇಡಿ, ನಾರ್ಮಲ್ ಆದ ಸೌಲಭ್ಯಗಳನ್ನು ಕೊಡಿ ಅಂತ ಏನು ದರ್ಶನ್ ಅವರ ವಕೀಲರಿದ್ದಾರೆ ಅವರು ಈ ಒಂದು ವಾದವನ್ನು ಮಂಡಿಸಿದ್ದಾರೆ ಸ್ನೇಹಿತರೆ. ದರ್ಶನ್ ಅವರಿಗೆ ನಿಮ್ಮೆಲ್ಲರ ಡಿ ಬಾಸ್ ಏನಿದ್ದಾರೆ ಅವರಿಗೆ ಬೆನ್ನು ನೋವು, ಕೈಕಾಲು ನೋವು ಬರಕ್ಕಂಥದ್ದು ಸ್ನೇಹಿತರೆ ಯಾಕಪ್ಪ ಅಂತಂತೇಳಿದ್ರೆ ಅವರಿಗೆ ಯಾವುದಾದ್ರೂ ಸೌಲಭ್ಯಗಳು ಕೂಡ ಸಿಗ್ತಾ ಇಲ್ಲ. ನಾವೇನು 5 ಸ್ಟಾರ್ ಹೋಟೆಲಲ್ಲಿ ಕೊಡಿ ಅಂತಕ್ಕಂಥ ಮಾತನ್ನು ಹೇಳ್ತಿಲ್ಲ. ಮೂಲಭೂತ ಸೌಕರ್ಯಗಳಾದರೂ ಕೊಡಿ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದೀವಿ. ನೀವು ಅದನ್ನು ನೀಡಲಾಗ್ತಿಲ್ಲ. ಸುಪ್ರೀಂ ಕೋರ್ಟ್ನಿಂದ ಇದೇ ಆರ್ಡರ್ ಬಂದಿದೆ, ನಾವು ಹೀಗೆ ಇಟ್ಟುಕೊಳ್ಳೋದು ಅಂತಕ್ಕಂಥ ಮಾತನ್ನು ಅವರು ಹೇಳ್ತಿದ್ದಾರೆ ಸ್ನೇಹಿತರೆ. ಅಂತಕ್ಕಂಥ ಮಾತನ್ನು ಒಂದು ವಾದವನ್ನು ಇಲ್ಲಿ ದರ್ಶನ್ ಅವರು ಒಂದು ವಕೀಲರು ಮಂಡಿಸಿದ್ದಾರೆ. ಆಗ ಒಂದು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಏನು ಹೇಳಿದ್ದಾರಪ್ಪ ಅಂದರೆ ದರ್ಶನ್ ಅವರಿಗೆ ಡಿ ಬಾಸ್ ಅವರಿಗೆ ಏನೇನಾಗ್ತಿದೆ ಅವರಿಗೆ ಅವರನ್ನು ಯಾವುದೇ ಸೆಲ್ನಲ್ಲಿ ಇಟ್ಟಿದ್ದಾರೆ, ಹಾಗೆ ಅವರಿಗೆ ದಿನದಿಂದ ದಿನಕ್ಕೆ ಏನು ನಡೀತಿದೆ, ಎಷ್ಟು ಒಂದು ವಾರದಲ್ಲಿ ವಿಚಾರಣೆ ಅವರ ಮೇಲೆ ನಡೆದಿದೆ, ಇದೆಲ್ಲರ ಬಗ್ಗೆ ನಮಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀವು ತಿಳಿಸಬೇಕು ಅಂತಕ್ಕಂಥದ್ದು ಒಂದು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ಈ ಬೇಡಿಕೆ
ಇದೆಲ್ಲವನ್ನು ನೋಡಿದರೆ ಕೂಡ ಖಂಡಿತವಾಗ್ಲೂ ದರ್ಶನ್ ಅವರಿಗೆ ಬೇಲ್ ಸಿಗುತ್ತೆ ಅಂತಕ್ಕಂಥ ಮಾತನ್ನು ದರ್ಶನ್ ಅವರ ಪರವಾಗಿ ಏನಿದ್ದಾರೆ ವಕೀಲರು, ಲಾಯರ್ ಏನಿದ್ದಾರೆ, ದರ್ಶನ್ ಡಿ ಬಾಸ್ ಪರವಾಗಿ ಇರುವಂತಹ ವಕೀಲರು ಏನಿದ್ದಾರೆ ಅವರು ಈ ಮಾತನ್ನು ಹೇಳಿದ್ದಾರೆ ಸ್ನೇಹಿತರೆ. ಒಂದು ನ್ಯೂಸನ್ನು ಕೇಳಿಬಿಟ್ಟು ತುಂಬ ಅಂದರೆ ತುಂಬ ಖುಷಿಯಲ್ಲಿದ್ದಾರೆ. ಇನ್ನು ಒಂದು ವಾರದಲ್ಲಿ ದರ್ಶನ್ ಅವರಿಗೆ ಬೇಲನ್ನು ನಾನು ಮಂಜೂರಿ ಮಾಡಿಸ್ತೀನಿ ಅಂತಕ್ಕಂಥ ಮಾತನ್ನು ದರ್ಶನ್ ಅವರ ಪರವಾಗಿದ್ದಂಥ ವಕೀಲರು ಹೇಳಿದ್ದಾರೆ ಸ್ನೇಹಿತರೆ. ಇನ್ನೇನು ಕಾದು ನೋಡಬೇಕು ದರ್ಶನ್ ಅವರು ಹೊರಗೆ ಬರ್ತಾನೆ ಅಂತ. ಇನ್ನು ಎಲ್ಲ ಫ್ಯಾನ್ಸ್ಗಳು ಕಾಯ್ದು ನೋಡ್ತಿದ್ದಾರೆ ಸ್ನೇಹಿತರೆ. ಇದನ್ನು ಕೇಳಿದ ಅಭಿಮಾನಿಗಳು ತುಂಬ ಅಂದರೆ ತುಂಬಾ ಖುಷಿಯಲ್ಲಿದ್ದಾರೆ ಸ್ನೇಹಿತರೆ. ಆದಷ್ಟು ಬೇಗ ದರ್ಶನ್ ಅವರು ಹೊರ ಬರಲಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಸ್ನೇಹಿತರೆ. ಇನ್ನು ಅಭಿಮಾನಿಗಳು ಕೂಡ ಹಲವಾರು ಹೋಮ ಹವನ ಪೂಜೆಗಳನ್ನು ಕೂಡ ಮಾಡಿಸ್ತಾ ಇದ್ದಾರೆ. ದರ್ಶನ್ ಸರ್ ಅವರು ಆದಷ್ಟು ಬೇಗ ಹೊರಗೆ ಬರಲಿ, ನಮ್ಮ ಡಿ ಬಾಸ್ ಆದಷ್ಟು ಬೇಗ ಹೊರಗೆ ಬರಲಿ ಎಂದು ಮತ್ತಷ್ಟು ಫಿಲ್ಮ್ಗಳಲ್ಲಿ ನಟಿಸಿ ಮತ್ತು ಕನ್ನಡ ಇಂಡಸ್ಟ್ರಿಯ ಒಂದು ಲೆವೆಲ್ಗೆ ತೆಗೆದುಕೊಂಡು ಹೋಗಲಿ ಎಂದು ಅವರ ಅಂದರೆ ಎಲ್ಲರೂ ಕೂಡ ಒಂದು ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಅವರನ್ನು, ಡಿ ಬಾಸ್ ಅವರನ್ನು ಅಂತಕ್ಕಂಥ ಮಾತನ್ನು ಅಭಿಮಾನಿಗಳು ಕೂಡ ಏನಿದ್ದಾರೆ ಅವರು ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ. ಈ ವಿಡಿಯೋನ ಯಾರ್ಯಾರು ಡಿ ಬಾಸ್ ಫ್ಯಾನ್ಸ್ ನೋಡ್ತಾರೆ ಅವರು ವಿಡಿಯೋ ಒಂದು ಲೈಕ್ ಕೊಟ್ಬಿಟ್ಟು ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮತ್ತು ಕೆಳಗಡೆ ನಿಮ್ಮ ಅನಿಸಿಕೆ ಏನಂತೇಳಿ, ನಮ್ಮ ಡಿ ಬಾಸ್ ಬಗ್ಗೆ ನಿಮ್ಮ ಅನಿಸಿಕೆ ಅಂತೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ. ನೋಡೋಣ ಮತ್ತೆ ಏನಾದರೂ ಅಪ್ಡೇಟ್ ಬಂದರೆ ನಾನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತಿರ್ತೀನಿ. ಅದಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನು ಯಾವುದೋ ಹೊಸ ವಿಡಿಯೋ ಹಾಕಿದರೆ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ನೋಡೋಣ ಮತ್ತೇನು ಅವರು ವಕೀಲರು ಏನು ಹೇಳ್ತಾರೆ ಅಂತ ನೋಡೋಣ. ಅವರ ಪರವಾಗಿರುವ ವಕೀಲರು ಏನು ಹೇಳ್ತಾರಂತ ನೋಡಿ ನಾನು ನಿಮಗೆ ತಿಳಿಸಿ ಕೊಡ್ತೀನಿ ಸ್ನೇಹಿತರೆ. ಮತ್ತು ಜೈ ಡಿ ಬಾಸ್ ಅಂತೇಳಿ ಕಮೆಂಟ್ ಮಾಡಿ ಆ್ಯಂಡ್ ಡಿ ಬಾಸ್ ಫ್ಯಾನ್ಸ್ಗೆ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ. ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ, ಆದಷ್ಟು ಬೇಗ ಬರಲಿ ಎಂದು ಆಶಿಸೋಣ. ನಿಮ್ಮೆಲ್ಲ ಡಿ ಬಾಸ್ ಬಂದೇ ಬರ್ತಾರೆ, ಕಾಯೋಣ. ನೋಡೋಣ, ಇನ್ನೊಂದು ವಾರ ಅಂತ ಹೇಳಿದ್ದಾರೆ ಅವರ ಪರವಾಗಿರುವ ವಕೀಲರು. ಆದಷ್ಟು ಬೇಗ ಬರ್ತಾರೆ ಅಂತ ಹೇಳ್ತಾ ಮತ್ತೆ ಮುಂದಿನದಲ್ಲಿ ಸಿಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಕಾಯ್ತಾ ಇರಿ. ಹೊಸ ವಿಡಿಯೋ ಬರೋವರೆಗೂ ಹೊಸ ವಿಡಿಯೋ ನಿಮಗೆ ತಲುಪಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಒಂದು ರೆಡ್ ಕಲರ್ ಸಬ್ಸ್ಕ್ರೈಬ್ ಕಾಣ್ತಿದೆ, ಅದನ್ನು ಕ್ಲಿಕ್ ಮಾಡಿಬಿಟ್ಟು ಪಕ್ಕದಲ್ಲಿ ಒಂದು ಬೆಲೆ ಇದೆ, ಅದನ್ನು ಕ್ಲಿಕ್ ಮಾಡಿಬಿಟ್ಟು ಅಲ್ಲೊಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಹೊಸ ವಿಡಿಯೋ ಹಾಕಿದರೆ ನಿಮಗೆ ತಕ್ಷಣ ಬರ್ತದೆ ನೋಟಿಫಿಕೇಷನ್ ಒಳಗೆ. ಅಲ್ಲಿ ನೀವು ನೋಡ್ಬೋದು, ನೋಟಿಫಿಕೇಷನ್ ಒಳಗೆ ಹೋಗಿ ನೋಡ್ಬೋದು ಅಷ್ಟೇ, ಮತ್ತೇನಿಲ್ಲ ಸ್ನೇಹಿತರೆ. ಅಷ್ಟೇ ಕಷ್ಟಪಟ್ಟು ವಿಡಿಯೋ ಮಾಡಿರ್ತೀವಿ. ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ, ಪ್ಲೀಸ್ ಪ್ಲೀಸ್ ಪ್ಲೀಸ್.